ನಾನು ವಿಶ್ವಶೆಟ್ಟಿ ಅಂಬಲ್ಪಾಡಿ ಕೆಲವು ದಿನಗಳ ಹಿಂದೆ ಕೊಲ್ಲೂರಿನಲ್ಲಿ ಮಾಡಿದಂಥ ಒಂದು ಸ್ಪಂದನೆ ಇದೀಗ ಈತ ಅಜಯ್ ಮುಂಡಾ ಅಂತ ಕುಟುಂಬ ಸೇರುವಂತಹ ಒಂದು ಸಂದರ್ಭ ಒದಗಿ ಬಂತು. ಮಾನಸಿಕ ಖಿನ್ನತೆಯಿಂದ ಯಾವುದೋ ಒಂದು ಟ್ರೈನ್ ಹತ್ಕೊಂಡು ಹೋಗಲಿಕ್ಕೆ ಹೊರಟಿದ್ದ ಈತನನ್ನು ಕೊಲ್ಲೂರಿನ PSI ವಿನಯ್ ಸರ್ ಅವರ ಸಹಾಯದಿಂದ ರಕ್ಷಣೆ ಮಾಡಿ ನಾನು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದೆ. ಇದೀಗ ಒಡಿಶಾದಿಂದ ಸಹೋದರ ಬಂದು ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ಮದುವೆಯಾಗಿ 4-6 ತಿಂಗಳಾಗಿ ಹೆಂಡತಿ ಗರ್ಭಿಣಿ ಕೂಡ ಆಗಿದ್ದಾರೆ. ಬಿರ್ಸಾ ಮುಂಡಾ ಸಮುದಾಯ ಹೇಳುವಂಥದ್ದು ನಾವು ಕೇಳಬೇಕು, ಇತಿಹಾಸದಲ್ಲಿ ಇದೆ. ಸ್ವಾತಂತ್ರ್ಯ ಯೋಧರಾಗಿ ಕೆಲಸ ಮಾಡಿದಂತಹ ಒಂದು ಸಮುದಾಯ ಆ ಸಮುದಾಯದ ಯುವಕರು ಇವರು. ಅಂತಹ ಒಂದು ಸಾಧನೆ ಮಾಡಿದವರ ಒಂದು ಯುವಕರನ್ನು ಹೇಳಲಿಕ್ಕೆ ಕೂಡ ನಮಗೆ ಖುಷಿ, ಜೊತೆಗೆ ಈತನನ್ನು ರಕ್ಷಣೆ ಮಾಡಿ ಕುಟುಂಬಕ್ಕೆ ಒಂದು ಹಸ್ತಾಂತರಿಸಿದ ಖುಷಿ ಕೂಡ ಇದೆ. ಇದರಲ್ಲಿ ಕೊಲ್ಲೂರು ಪೊಲೀಸ್ SI ವಿನಯ್ ಸರ್ ಅದು ಸಿಬ್ಬಂದಿ, ಜೊತೆಗೆ ನಮ್ಮ ಜಿಲ್ಲಾಸ್ಪತ್ರೆ ECRCಯ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿಗಳು, ಜೊತೆಗೆ ಮೇಲ್ವಿಚಾರಕ ಸುರೇಶ್ ರವರ ಒಂದು ಹೋರಾಟದಲ್ಲಿ ಇದೀಗ ಸಹೋದರನನ್ನು ಸೇರ್ತಾ ಇದ್ದಾರೆ. ಮದುವೆಯಾದ ಹೆಂಡತಿ ಕೂಡ ಇವತ್ತು ಫೋನಿಗೆ ಸಿಕ್ಕಿ ಇವ್ರ ಹತ್ರ ಮಾತಾಡಿದ್ದಾರೆ, ಗರ್ಭಿಣಿ ಹುಡುಗಿ. ಹಾಗಾಗಿ ನಾನೊಂದು ಸಮಾಜಕ್ಕೆ ಒಂದು ಕಿವಿ ಮಾತಂದರೆ ಯಾರನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅವರು ಎಲ್ಲಿಯೋ ಒಂದು ಕುಡಿದ ರೀತಿಯಲ್ಲಿ ಇರ್ತಾರೆ ಅಥವಾ ಮನೋರೋಗದ ಚಿಂತನೆಯಲ್ಲಿ ಇರ್ತಾರೆ. ನಾವು ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ಅವರ ದುರಂತಕ್ಕೆ ಈಡಾಗುವಂತಹ ಸಂದರ್ಭ ಜಾಸ್ತಿ. ಅಂತಹ ದುರಂತಕ್ಕೆ ಎಡೆ ಮಾಡಿಕೊಡಬಾರದು. ಇವತ್ತು ನಾವು ಅವತ್ತು ಕೊಲ್ಲೂರಿನ ಪೊಲೀಸರ ಸಹಾಯಕ ರಕ್ಷಣೆ ಮಾಡದೇ ಇದ್ದಲ್ಲಿ ಎಲ್ಲಿಯೋ ರೈಲು ಹತ್ಕೊಂಡು ಯಾವುದೋ ಒಂದು ರಾಜ್ಯಕ್ಕೆ ಹೋಗಿ ಇಳಿತಿದ್ದ. ಇವತ್ತು ಹೆಂಡತಿಯನ್ನು ಸೇರಲಿಕ್ಕೆ ಸಹೋದರನೊಟ್ಟಿಗೆ ಹೋಗ್ತಾ ಇದ್ದಾನೆ. ಇದುವೇ ಮಾನವೀಯ ಧರ್ಮ. ಅದಕ್ಕಾಗಿ ನಾನು ಸಹಕರಿಸಿದ ಜಿಲ್ಲಾಸ್ಪತ್ರೆ ಹಾಗೂ ಕೊಲ್ಲೂರು ಪೊಲೀಸರಿಗೆ ವಿಶೇಷವಾಗಿ ಧನ್ಯವಾದ ಹೇಳ್ತೇನೆ. ಮಾಡಿದವರೆಲ್ಲರೂ ಕೂಡ ಆರ್ಥಿಕವಾಗಿ ಕಷ್ಟದಲ್ಲಿರುತ್ತಾರೆ ಎಂಬುದಕ್ಕೆ ಇವರು ಒಂದು ಸಾಕ್ಷಿ. ಈಗ ಸಹೋದರ ಸಿಕ್ಕಿದ್ದಕ್ಕೆ ಏನೋ ಒಂದು ಒರಿಸ್ಸಾದಿಂದ ಆರ್ಥಿಕವಾಗಿ ಸ್ವಲ್ಪ ಹಣವನ್ನು ಹೊಂದಾಡಿಕೊಂಡು ಉಡುಪಿಗೆ ಬಂದು ಕರ್ಕೊಂಡು ಹೋಗುವ ಸಮಯದಲ್ಲಿ ವಿಚಾರಿಸಿದಾಗ ಟ್ರೈನಿಗೆ ಹೋಗಿ ಕೂಡ ಟಿಕೆಟಿಗೆ ಹಣ ಅವ್ರ ಹತ್ರ ಬೇಕಾದಷ್ಟು ಇಲ್ಲ. ಇವಾಗ 1,000 ಚಿಲ್ಲರೆ ಉಂಟು. ಅದಕ್ಕಾಗಿ ಇವರಿಗೆ ಕೂಡ ಟ್ರೈನಿಗೆ ಹೋಗುವಂಥ ಟಿಕೆಟ್ನ ಖರ್ಚನ್ನು ಕೂಡ ಒಂದು ವ್ಯವಸ್ಥೆ ಮಾಡಿ ನಾನು ಕಳಿಸ್ತಾ ಇದ್ದೇನೆ. ಯಾಕಂದರೆ ಇವತ್ತಿನ ಅಸಹಾಯಕ ಸ್ಥಿತಿ ಎಲ್ಲಿಗೆ ಹೇಗೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಈ ಬಗ್ಗೆ ಕೂಡ ಸಾರ್ವಜನಿಕರು ಕೆಲವೊಮ್ಮೆ ಒಂದು ಔದಾರ್ಯವನ್ನು ಮತ್ತು ಒಂದು ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯ ಸಮಾಜದಲ್ಲಿ ಬಹಳಷ್ಟಿದೆ.